ಬೆಳಗಿನ ಜಾವ. ಸೂರ್ಯ ಇನ್ನೂ ಸಂಪೂರ್ಣವಾಗಿ ಉದಯಿಸಿರಲಿಲ್ಲ. ಹಳ್ಳಿಯ ಸುತ್ತಮುತ್ತ ಹಕ್ಕಿಗಳ ಚಿಲಿಪಿಲಿ ಕೇಳಿಸುತ್ತಿತ್ತು. ಆದರೆ ಆ ಸೌಂದರ್ಯದ ಮಧ್ಯೆಯೂ ರೈತ ರಾಮುವಿನ ಮನೆಯ ವಾತಾವರಣದಲ್ಲಿ ಚಿಂತೆ ತುಂಬಿಕೊಂಡಿತ್ತು. ರಾಮುವಿನ ಚಿಕ್ಕ ಮಣ್ಣಿನ ಮನೆಯಲ್ಲಿ ಅವನ ಹೆಂಡತಿ ಗೀತಾ, ಮಗ ಚಿನು ಇದ್ದರು. ಒಂದು ಕಾಲದಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಹೊಲ ಈಗ ಬಿರುಕು ಬಿಟ್ಟ ಭೂಮಿಯಾಗಿ ಮಾರ್ಪಟ್ಟಿತ್ತು. ಮಳೆ ಬರದೆ ತಿಂಗಳುಗಳು ಕಳೆದಿದ್ದವು. ಬಿತ್ತಿದ ಬೀಜಗಳು ಮೊಳಕೆಯೊಡೆಯದೆ ಒಣಗಿ ಹೋಗಿದ್ದವು. ಮನೆಯ ಖರ್ಚು, ಹೊಲದ ಕೆಲಸ ಮತ್ತು ಹಿಂದಿನ ಸಾಲದ ಬಡ್ಡಿ ಎಲ್ಲವೂ ಸೇರಿ ರಾಮುವಿನ ಮನಸ್ಸಿನ ಮೇಲೆ ಭಾರವಾಗಿ ಕುಳಿತಿದ್ದವು. ಆದರೂ ಅವನು ತನ್ನ ಕುಟುಂಬದ ಮುಂದೆ ಧೈರ್ಯದಿಂದ ನಿಲ್ಲಲು ಪ್ರಯತ್ನಿಸುತ್ತಿದ್ದನು. ಗೀತಾ, ಇಂದು ಮತ್ತೆ ಹೊಲಕ್ಕೆ ಹೋಗಿ ನೋಡಿ ಬರುತ್ತೇನೆ. ಮಣ್ಣು ಸಂಪೂರ್ಣ ಒಣಗಿದೆ. ಕಳೆದ ವರ್ಷ ಬೆಳೆ ಹಾಳಾಯಿತು. ಈ ವರ್ಷವೂ ಹೀಗೆ ಆದರೆ ಸಾಲ ಹೇಗೆ ತೀರಿಸಬೇಕು ಎಂಬ ಚಿಂತೆಯೇ ನನ್ನನ್ನು ಬಿಡುತ್ತಿಲ್ಲ. ಆದರೆ ಕೈಕಟ್ಟಿ ಕುಳಿತರೆ ಏನೂ ಆಗುವುದಿಲ್ಲ. ಏನಾದರೂ ದಾರಿ ಹುಡುಕಲೇಬೇಕು. ಇಷ್ಟು ಚಿಂತೆ ಮಾಡಿಕೊಳ್ಳಬೇಡಿ ರಾಮು. ನಮ್ಮ ಪರಿಸ್ಥಿತಿ ಕಷ್ಟದಲ್ಲಿದೆ ಎನ್ನುವುದು ಸತ್ಯ. ಆದರೆ ನಾವು ಒಟ್ಟಾಗಿ ಇದ್ದರೆ ಯಾವ ಸಮಸ್ಯೆಯನ್ನು ಎದುರಿಸಬಹುದು. ನಾನು ಮನೆಯ ಖರ್ಚನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುತ್ತೇನೆ. ದೇವರು ನಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎಂದುಕೊಳ್ಳೋಣ. ಅಪ್ಪ, ನಾನು ಎತ್ತುಗಳಿಗೆ ನೀರು ಕೊಡುತ್ತೇನೆ, ನಿಮಗೆ ಸಹಾಯ ಮಾಡುತ್ತೇನೆ. ನೀವು ಒಬ್ಬರೇ ಎಲ್ಲಾ ಕೆಲಸ ಮಾಡಬೇಡಿ. ನಾನು ಚಿಕ್ಕವನಾದರೂ ನಿಮ್ಮ ಮಗ ಅಲ್ವಾ? ರಾಮು ತನ್ನ 2 ಎತ್ತುಗಳಾದ ಕರಿ ಮತ್ತು ಬಿಳಿ ಜೊತೆ ಹೊಲದ ಕಡೆ ನಡೆದು ಹೋದನು. ಎತ್ತುಗಳ ಕಣ್ಣುಗಳಲ್ಲೂ ಆಯಾಸ ಕಂಡುಬರುತ್ತಿತ್ತು. ಮೇಯಲು ಹಸಿರು ಹುಲ್ಲು ಇರಲಿಲ್ಲ. ಮಳೆ ಬಾರದ ಕಾರಣ ಎಲ್ಲರ ಬದುಕು ಸಂಕಷ್ಟಕ್ಕೆ ಸಿಲುಕಿತ್ತು. ರಾಮುವಿನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ಇನ್ನೆಷ್ಟು ದಿನ ಹೀಗೆ? ಹೊಲಕ್ಕೆ ತಲುಪಿದ. ಆದರೆ ಮಳೆ ಬಾರದ ಕಾರಣ ಎಲ್ಲವೂ ವ್ಯರ್ಥವಾಗಿತ್ತು. ಆ ದೃಶ್ಯ ನೋಡಿದಾಗ ಅವನ ಕಣ್ಣಲ್ಲಿ ನೀರು ತುಂಬಿತು. ಆದರೆ ಪ್ರಕೃತಿಯ ಮುಂದೆ ಮನುಷ್ಯನ ಶಕ್ತಿ ಎಷ್ಟು ಸೀಮಿತವೋ ಎಂಬುದು ಅವನಿಗೆ ಮತ್ತೊಮ್ಮೆ ಅರಿವಾಯಿತು. ಕರಿ, ಬಿಳಿ, ನೀವು ನಮ್ಮ ಮನೆಯ ನಿಜವಾದ ಆಸ್ತಿ. ಎಷ್ಟೇ ಕಷ್ಟ ಬಂದರೂ ನನ್ನ ಜೊತೆ ನಿಂತಿದ್ದೀರಿ. ನಿಮಗೆ ಸರಿಯಾಗಿ ಮೇವು ಕೊಡಲು ಆಗುತ್ತಿಲ್ಲ ಎಂಬುದು ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ. ಈ ಮಣ್ಣನ್ನು ನೋಡಿ ಗೀತಾ, ಎಷ್ಟು ಆಶೆಯಿಂದ ಬೀಜ ಬಿತ್ತಿದ್ದೆ. ಒಳ್ಳೆಯ ಬೆಳೆ ಬಂದರೆ ಸಾಲ ತೀರಿಸಿ ಚಿನುವಿನ ಓದಿಗೆ ಹಣ ಉಳಿಸೋಣ ಎಂದುಕೊಂಡಿದ್ದೆ. ಆದರೆ ಈಗ ಎಲ್ಲವೂ ಕೈಚೆಲ್ಲಿದಂತಾಗಿದೆ. ನಿರಾಶರಾಗಬೇಡಿ ರಾಮು. ಜೀವನದಲ್ಲಿ ಸುಖ ದುಃಖ ಎರಡೂ ಬರುತ್ತವೆ. ಇಂದು ಕಷ್ಟವಿದೆ ಅಂದ್ರೆ ನಾಳೆ ಒಳ್ಳೆಯ ದಿನವೂ ಬರುತ್ತದೆ. ನಾವು ಧೈರ್ಯ ಕಳೆದುಕೊಳ್ಳಬಾರದು. ನಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ಸಂಜೆ ವೇಳೆಗೆ ರಾಮು ಮನೆಗೆ ಮರಳಿದನು. ಗೀತಾ ರಾಮುವಿನ ಮುಖ ನೋಡಿದಳು. ಅವನ ಮನಸ್ಸಿನ ಭಾರ ಅವಳಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಗೀತಾ, ಸಾಲ ಕೊಟ್ಟವರು ಯಾವಾಗ ಬರುತ್ತಾರೋ ಎಂಬ ಭಯವಾಗಿದೆ. ಅವರಿಗೆ ಏನು ಉತ್ತರ ಕೊಡಲಿ? ಬೆಳೆ ಇಲ್ಲ, ಹಣ ಇಲ್ಲ, ಆದರೆ ಸಾಲ ಮಾತ್ರ ಹೆಚ್ಚಾಗುತ್ತಿದೆ. ಭಯಪಡುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ ರಾಮು. ನಾವು ಸತ್ಯ ಹೇಳೋಣ. ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವವರು ಅರ್ಥ ಮಾಡಿಕೊಳ್ಳುತ್ತಾರೆ. ಮೊದಲು ನಮ್ಮ ಕುಟುಂಬ ಒಗ್ಗಟ್ಟಾಗಿ ಇರಬೇಕು. ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತರೆ ಈ ಕಷ್ಟದ ದಿನಗಳನ್ನು ದಾಟಬಹುದು. ಅಮ್ಮ ಸರಿ ಹೇಳ್ತಿದ್ದಾರೆ ಅಪ್ಪ. ನಾನು ಪ್ರತಿದಿನ ದೇವರನ್ನು ಪ್ರಾರ್ಥನೆ ಮಾಡುತ್ತೇನೆ. ಬೇಗ ಮಳೆ ಬರಲಿ ಎಂದು ಕೇಳಿಕೊಳ್ಳುತ್ತೇನೆ. ನಾನು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿ ಆಗುತ್ತೇನೆ. ಆಗ ನಿಮ್ಮ ಎಲ್ಲ ಸಾಲ ತೀರಿಸುತ್ತೇನೆ. ನಿನ್ನ ಮಾತು ಕೇಳಿದರೆ ನನಗೆ ಮತ್ತೆ ಧೈರ್ಯ ಬರುತ್ತದೆ. ಚಿನು, ನಮ್ಮ ಮನೆಯ ನಿಜವಾದ ಸಂಪತ್ತು ನೀನೇ. ರೈತನಾಗಿ ಹೊಲದಲ್ಲಿ ದುಡಿಯುವುದೇ ತನ್ನ ಬದುಕು ಎಂದುಕೊಂಡಿದ್ದ ಅವನು ಈಗ ಕುಟುಂಬಕ್ಕಾಗಿ ಬೇರೆ ಕೆಲಸವನ್ನು ಮಾಡಲು ಸಿದ್ಧನಾದನು. ಗೀತಾ, ಹೀಗೆ ಕುಳಿತರೆ ಸಾಲ ತೀರೋದಿಲ್ಲ. ಹೊಲದಲ್ಲಿ ಕೆಲಸ ಇಲ್ಲದಿದ್ದರೂ ದುಡಿಯುವ ಕೈಗಳು ನಮ್ಮಲ್ಲಿವೆ. ನಾನು ಊರಿನಲ್ಲಿ ಪಾನಿಪುರಿ ಮಾರುತ್ತೇನೆ. ಜನ ಏನೇ ಮಾತನಾಡಲಿ, ನಮ್ಮ ಕುಟುಂಬವನ್ನು ಉಳಿಸುವುದೇ ನನಗೆ ಮುಖ್ಯ. ರಾಮು, ಕೆಲಸಕ್ಕೆ ಸಣ್ಣದು ದೊಡ್ಡದು ಎನ್ನುವುದಿಲ್ಲ. ಪ್ರಾಮಾಣಿಕವಾಗಿ ದುಡಿದು ಗಳಿಸುವ ಪ್ರತಿಯೊಂದು ರೂಪಾಯಿಗೂ ಬೆಲೆ ಇದೆ. ನೀನು ಪಾನಿಪುರಿ ಮಾರಿದರೆ ನಾನು ತರಕಾರಿ ಮಾರುತ್ತೇನೆ. ನಾವು ಇಬ್ಬರೂ ಸೇರಿ ಸಾಲ ತೀರಿಸೋಣ. ಶಾಲೆ ಮುಗಿದ ನಂತರ ನಿಮಗೆ ಸಹಾಯ ಮಾಡುತ್ತೇನೆ. ಪಾನಿಪುರಿಗೆ ಬೇಕಾದ ಪಾತ್ರೆಗಳನ್ನು ತೊಳೆಯುತ್ತೇನೆ. ಅಮ್ಮನಿಗೆ ತರಕಾರಿ ಜೋಡಿಸಲು ಸಹಾಯ ಮಾಡುತ್ತೇನೆ. ನಾವೆಲ್ಲರೂ ಸೇರಿ ಈ ಕಷ್ಟವನ್ನು ಎದುರಿಸೋಣ. ಮರುದಿನ ಬೆಳಗ್ಗೆ ರಾಮು ಹಳೆಯ ಗಾಡಿಯನ್ನು ಸ್ವಚ್ಛಗೊಳಿಸಿ ಅದಕ್ಕೆ ಪಾನಿಪುರಿ ಸಾಮಾನುಗಳನ್ನು ಜೋಡಿಸಿದ. ಮೊದಲ ಬಾರಿಗೆ ರೈತನಾಗಿದ್ದ ರಾಮು ವ್ಯಾಪಾರಿಯಾಗಿ ಬೀದಿಗೆ ಬಂದಿದ್ದನು. ಅವನ ಮನಸ್ಸಿನಲ್ಲಿ ಸ್ವಲ್ಪ ಸಂಕೋಚವಿದ್ದರೂ ಕುಟುಂಬಕ್ಕಾಗಿ ಮಾಡುತ್ತಿರುವ ಕೆಲಸ ಎಂಬ ಹೆಮ್ಮೆ ಕೂಡ ಇತ್ತು. ಬನ್ನಿ ಬನ್ನಿ, ರುಚಿಯಾದ ಪಾನಿಪುರಿ ತಿನ್ನಿ. ಸ್ವಚ್ಛತೆಯಿಂದ ತಯಾರಿಸಿದ ಪಾನಿಪುರಿ. ನಿಮ್ಮ ಆಶೀರ್ವಾದವೇ ನಮ್ಮ ಕುಟುಂಬಕ್ಕೆ ಬೆಂಬಲ.
ಒಂದು ಕಾಲದಲ್ಲಿ ನಾನು ಹೊಲದಲ್ಲಿ ಬೀಜ ಬಿತ್ತುತ್ತಿದ್ದೆ. ಇಂದು ಪಾನಿಪುರಿ ಮಾರುತ್ತಿದ್ದೇನೆ. ಆದರೆ ದುಡಿಯುವ ಮನಸ್ಸು ಬದಲಾಗಿಲ್ಲ. ಯಾವ ಕೆಲಸವಾದರೂ ಗೌರವದಿಂದ ಮಾಡಿದರೆ ಅದರಲ್ಲಿ ಅವಮಾನವಿಲ್ಲ. ಪ್ರಾಮಾಣಿಕವಾಗಿ ಸಂಪಾದಿಸಿದ ಪ್ರತಿಯೊಂದು ರೂಪಾಯಿಯೂ ನನಗೆ ಅಮೂಲ್ಯ. ಗೀತಾ ಮಾರುಕಟ್ಟೆಯಿಂದ ಸ್ವಲ್ಪ ತರಕಾರಿಗಳನ್ನು ಖರೀದಿಸಿ ಸಣ್ಣ ಅಂಗಡಿ ಹಾಕಿದಳು. ಟೊಮ್ಯಾಟೊ, ಈರುಳ್ಳಿ, ಬದನೆಕಾಯಿ, ಮೆಣಸಿನಕಾಯಿ, ಆಲೂಗಡ್ಡೆ ಎಲ್ಲವನ್ನೂ ಚೆನ್ನಾಗಿ ಜೋಡಿಸಿ ಗ್ರಾಹಕರನ್ನು ಸ್ವಾಗತಿಸಿದಳು. ತನ್ನ ಗಂಡನ ಕಷ್ಟವನ್ನು ಕಡಿಮೆ ಮಾಡಬೇಕು ಎಂಬ ದೃಢನಿಶ್ಚಯ ಅವಳಲ್ಲಿತ್ತು. ಬನ್ನಿ ಅಕ್ಕಂದಿರೆ, ತಾಜಾ ತರಕಾರಿಗಳು ಕಡಿಮೆ ಲಾಭದಲ್ಲೇ ಕೊಡುತ್ತೇನೆ. ನಮ್ಮನ್ನು ಬೆಂಬಲಿಸಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಕುಟುಂಬಕ್ಕೆ ದೊಡ್ಡ ಸಹಾಯವಾಗುತ್ತದೆ. ನಮ್ಮ ಮನೆಯ ಪರಿಸ್ಥಿತಿ ಸುಧಾರಿಸಬೇಕು ಎನ್ನುವುದು ನನ್ನ ಒಂದೇ ಆಸೆ. ನನ್ನ ಗಂಡ ಒಬ್ಬನೇ ಕಷ್ಟಪಡುವುದನ್ನು ನಾನು ನೋಡಲಾರೆ. ಸಂಜೆ ಸಮಯದಲ್ಲಿ ಸಾಲ ಕೊಟ್ಟ ಶೆಟ್ಟಿ ಮನೆಗೆ ಬಂದನು. ಅವನ ಮುಖದಲ್ಲಿ ಗಂಭೀರತೆ ಕಾಣಿಸುತ್ತಿತ್ತು. ರಾಮು, ಸಾಲ ತೆಗೆದುಕೊಂಡು ಬಹಳ ದಿನ ಆಯಿತು. ನಾನು ಕೂಡ ಹಣದ ಲೆಕ್ಕ ನೋಡಬೇಕು. ಯಾವಾಗ ಸಾಲ ತೀರಿಸುತ್ತೀಯಾ? ನನಗೂ ನನ್ನ ಜವಾಬ್ದಾರಿಗಳಿವೆ. ಶೆಟ್ಟಿಯವರೇ, ಮಳೆ ಬರದೆ ಬೆಳೆ ಹಾಳಾಯಿತು. ಆದರೂ ನಾನು ಕೈಕಟ್ಟಿ ಕುಳಿತಿಲ್ಲ. ಈಗ ಪಾನಿಪುರಿ ಮಾರುತ್ತಿದ್ದೇನೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿದು ನಿಮ್ಮ ಹಣವನ್ನು ತೀರಿಸಲು ಪ್ರಯತ್ನಿಸುತ್ತಿದ್ದೇನೆ. ದಯವಿಟ್ಟು ಸ್ವಲ್ಪ ಸಮಯ ಕೊಡಿ. ಶೆಟ್ಟಿಯವರೇ, ನಾವು ಓಡಿ ಹೋಗುವವರಲ್ಲ. ನಾನು ಕೂಡ ತರಕಾರಿ ಮಾರುತ್ತಿದ್ದೇನೆ. ಸ್ವಲ್ಪ ತಾಳ್ಮೆ ವಹಿಸಿ. ನಿಮ್ಮ 1 ರೂಪಾಯಿಯನ್ನು ಉಳಿಸಿಕೊಳ್ಳುವುದಿಲ್ಲ. ನಮಗೆ ಸ್ವಲ್ಪ ಸಮಯ ನೀಡಿ. ಶೆಟ್ಟಿ ಅಂಕಲ್, ನನ್ನ ಅಪ್ಪ ಅಮ್ಮ ತುಂಬಾ ಕಷ್ಟಪಡುತ್ತಿದ್ದಾರೆ. ದಯವಿಟ್ಟು ಅವರಿಗೆ ಸ್ವಲ್ಪ ಸಮಯ ಕೊಡಿ. ನಾವು ಖಂಡಿತವಾಗಿ ಸಾಲ ತೀರಿಸುತ್ತೇವೆ. ನನ್ನ ಅಪ್ಪ ಮಾತು ತಪ್ಪುವವರಲ್ಲ. ನೀನು ಪರಿಸ್ಥಿತಿಯನ್ನು ನೇರವಾಗಿ ಹೇಳಿರುವುದು ನನಗೆ ಇಷ್ಟವಾಯಿತು. ಹಲವರು ಸಾಲ ತೆಗೆದುಕೊಂಡು ಕಾಣೆಯಾಗುತ್ತಾರೆ. ಆದರೆ ನೀನು ದುಡಿದು ತೀರಿಸಲು ಪ್ರಯತ್ನಿಸುತ್ತಿರುವೆ. ರಾಮು, ನಿನ್ನ ಪ್ರಾಮಾಣಿಕತೆ ನನಗೆ ಗೊತ್ತು. ನಾನು ಸ್ವಲ್ಪ ಸಮಯ ಕೊಡುತ್ತೇನೆ. ಆದರೆ ಮಾತು ತಪ್ಪಬಾರದು. ನಿಧಾನವಾಗಿ ಆದರೂ ಸಾಲ ತೀರಿಸು. ಧನ್ಯವಾದಗಳು ಶೆಟ್ಟಿಯವರೇ. ನಿಮ್ಮ ನಂಬಿಕೆಯನ್ನು ನಾವು ಎಂದಿಗೂ ಮುರಿಯುವುದಿಲ್ಲ. ಕಷ್ಟಪಟ್ಟು ದುಡಿದು ನಿಧಾನವಾಗಿ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ತೀರಿಸುತ್ತೇವೆ. ಪ್ರಾಮಾಣಿಕ ಪರಿಶ್ರಮ ಮತ್ತು ಕುಟುಂಬದ ಒಗ್ಗಟ್ಟು ಇದ್ದರೆ ಪರಿಹಾರದ ದಾರಿ ಖಂಡಿತ ಸಿಗುತ್ತದೆ. ದಿನಗಳು ಕಳೆಯುತ್ತಾ ಹೋದವು. ರಾಮು ಪಾನಿಪುರಿ ಮಾರುತ್ತಾ, ಗೀತಾ ತರಕಾರಿ ಮಾರುತ್ತಾ ತಮ್ಮ ಜೀವನದ ಹೋರಾಟವನ್ನು ಮುಂದುವರಿಸಿದರು. ಒಂದು ಸಂಜೆ ಆಕಾಶದಲ್ಲಿ ಕಪ್ಪು ಮೋಡಗಳು ನಿಧಾನವಾಗಿ ಸೇರಿದವು. ಗಾಳಿಯ ವೇಗ ಹೆಚ್ಚಾಯಿತು. ಸ್ವಲ್ಪ ಸಮಯದ ನಂತರ ಮಿಂಚು ಗುಡುಗಿತು. ಅನಿರೀಕ್ಷಿತವಾಗಿ ದೊಡ್ಡ ದೊಡ್ಡ ಮಳೆಹನಿಗಳು ಭೂಮಿಗೆ ಬೀಳತೊಡಗಿದವು. ಕ್ಷಣಾರ್ಧದಲ್ಲಿ ಜೋರಾಗಿ ಮಳೆ ಸುರಿಯತೊಡಗಿತು. ರಾಮುವಿನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಗೀತಾ, ನೋಡು, ಮಳೆ ಬಂದಿದೆ. ಎಷ್ಟು ದಿನಗಳಿಂದ ಈ ಕ್ಷಣಕ್ಕಾಗಿ ಕಾಯುತ್ತಿದ್ದೆವು. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ನಮ್ಮ ಹೊಲ ಮತ್ತೆ ಹಸಿರಾಗುತ್ತದೆ. ನಮ್ಮ ಕಷ್ಟಕ್ಕೆ ಈಗ ಫಲ ಸಿಗಲಿದೆ. ಈ ಮಳೆಯ ಹನಿಗಳು ನನಗೆ ಹೊಸ ಬದುಕಿನ ಆಶೆಯನ್ನು ನೀಡುತ್ತಿವೆ. ಹೌದು ರಾಮು, ಇಷ್ಟು ದಿನ ನಾವು ಧೈರ್ಯ ಕಳೆದುಕೊಳ್ಳಲಿಲ್ಲ. ದೇವರು ನಮ್ಮ ಪರಿಶ್ರಮವನ್ನು ವ್ಯರ್ಥಗೊಳಿಸಲಿಲ್ಲ. ಈ ಮಳೆ ನಮ್ಮ ಕುಟುಂಬಕ್ಕೆ ಹೊಸ ಬದುಕನ್ನು ಕೊಟ್ಟಿದೆ. ನಾನು ತುಂಬಾ ಸಂತೋಷವಾಗಿದ್ದೇನೆ. ಇಷ್ಟು ದಿನ ನಾನು ಮಾಡಿದ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿದ್ದಾನೆ. ಮಳೆಯ ನಂತರ ನಿಧಾನವಾಗಿ ಬೆಳೆ ಚೆನ್ನಾಗಿ ಬೆಳೆಯತೊಡಗಿತು. ಕಷ್ಟದ ದಿನಗಳನ್ನು ಕಂಡಿದ್ದ ರಾಮುವಿನ ಮನಸ್ಸು ಈಗ ಆಶೆಯಿಂದ ತುಂಬಿತು. ಈ ಹಸಿರು ಹೊಲವನ್ನು ನೋಡಿದರೆ ನನ್ನ ಎಲ್ಲಾ ನೋವು ಮರೆತು ಹೋಗುತ್ತದೆ. ರೈತನಿಗೆ ಬೆಳೆಗಿಂತ ದೊಡ್ಡ ಸಂತೋಷ ಮತ್ತೊಂದಿಲ್ಲ. ಪ್ರಕೃತಿ ನಮ್ಮನ್ನು ಮತ್ತೆ ಕೈಹಿಡಿದಿದೆ. ನಮ್ಮ ಕಣ್ಣೀರಿನ ದಿನಗಳು ಈಗ ಸಂತೋಷದ ದಿನಗಳಾಗಿ ಬದಲಾಗುತ್ತಿವೆ. ಕಷ್ಟದ ದಿನಗಳಲ್ಲಿ ನಾವು ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತಿದ್ದೇವೆ. ಅದಕ್ಕೆ ಇಂದು ಈ ಸಂತೋಷವನ್ನು ಅನುಭವಿಸುತ್ತಿದ್ದೇವೆ. ನಂಬಿಕೆ ಕಳೆದುಕೊಳ್ಳದೆ ಇದ್ದರೆ ಒಳ್ಳೆಯ ದಿನಗಳು ಖಂಡಿತ ಬರುತ್ತವೆ. ಉತ್ತಮ ಮಳೆಯಿಂದ ಹೊಲದಲ್ಲಿದ್ದ ಬೆಳೆ ಚೆನ್ನಾಗಿ ಬೆಳೆದು ಬಂಗಾರದ ಬಣ್ಣ ತಳೆದಿತ್ತು. ರಾಮುವಿನ ಮನಸ್ಸಿಗೆ ಅಪಾರ ಸಂತೋಷವನ್ನು ನೀಡಿದವು. ಹಲವು ತಿಂಗಳುಗಳ ಪರಿಶ್ರಮ, ಕಷ್ಟ, ನಿದ್ದೆಯಿಲ್ಲದ ರಾತ್ರಿಗಳು ಮತ್ತು ಸಾಲದ ಚಿಂತೆಯೆಲ್ಲವೂ ಇಂದು ಫಲ ನೀಡಲಿದ್ದವು. ಮರುದಿನ ಬೆಳಿಗ್ಗೆ ರಾಮು ತನ್ನ ಕಟಾವು ಸಲಕರಣೆಗಳನ್ನು ತೆಗೆದುಕೊಂಡು ಹೊಲದ ಕಡೆ ಹೊರಟನು. ಹೊಲಕ್ಕೆ ತಲುಪಿದ ರಾಮು ಕಟಾವು ಕೆಲಸವನ್ನು ಆರಂಭಿಸಿದನು. ಬೆಳೆ ರಾಶಿಗಳನ್ನು ನೋಡಿ ರಾಮುವಿನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಮೂಡಿತು. ಸಂಜೆ ವೇಳೆಗೆ ರಾಮು ಬೆಳೆ ಚೀಲಗಳನ್ನು ಜೋಡಿಸಿ ಮನೆ ಕಡೆ ಹೊರಟನು. ಇಷ್ಟು ದಿನಗಳ ಪರಿಶ್ರಮ ವ್ಯರ್ಥವಾಗಿಲ್ಲ ಎನ್ನುವುದು ಈಗ ಸ್ಪಷ್ಟವಾಗಿದೆ. ಸಂತೋಷವೆಂದರೆ ಹಣ ಮಾತ್ರವಲ್ಲ ರಾಮು.
ಕುಟುಂಬ ಒಟ್ಟಾಗಿ ನಗುತ್ತಾ ಬದುಕುವುದೇ ನಿಜವಾದ ಐಶ್ವರ್ಯ, ಪ್ರೀತಿ ಮತ್ತು ಒಗ್ಗಟ್ಟು ಇರುವ ಮನೆಯೇ ಸ್ವರ್ಗ. ದೇವರು ಕೊಟ್ಟ ಪ್ರತಿಯೊಂದು ಸಂತೋಷಕ್ಕೂ ಕೃತಜ್ಞರಾಗಿರೋಣ. ನಮ್ಮ ಅನುಭವ ಇತರರಿಗೆ ಪ್ರೇರಣೆಯಾಗಲಿ. ಅಪ್ಪ, ನಾನು ದೊಡ್ಡವನಾದ ಮೇಲೆ ರೈತರಿಗಾಗಿ ಕೆಲಸ ಮಾಡುವ ಅಧಿಕಾರಿಯಾಗುತ್ತೇನೆ. ರೈತರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕು ಎನ್ನುವುದು ನನ್ನ ಕನಸು. ನಿಮ್ಮಂತೆ ಒಳ್ಳೆಯವರಾಗಿ ಬದುಕಬೇಕು ಎಂದು ನಾನು ಬಯಸುತ್ತೇನೆ. ಬೆಳೆ ಮಾರಾಟದಿಂದ ಬಂದ ಹಣವನ್ನು ರಾಮು ಶೆಟ್ಟಿಯ ಮನೆಗೆ ಹೋದನು. ಕೈಯಲ್ಲಿ ಸಾಲದ ಹಣವಿತ್ತು. ಹಲವು ತಿಂಗಳುಗಳ ಹೋರಾಟಕ್ಕೆ ಇದು ಅಂತ್ಯವಾಗಲಿತ್ತು. ಶೆಟ್ಟಿಯವರೇ, ಇದು ನಿಮ್ಮ ಸಂಪೂರ್ಣ ಸಾಲದ ಹಣ. ತಡವಾಯಿತು, ಆದರೆ ಮಾತು ತಪ್ಪಲಿಲ್ಲ. ನಿಮ್ಮ ತಾಳ್ಮೆ ಮತ್ತು ನಂಬಿಕೆಗೆ ಧನ್ಯವಾದಗಳು. ರಾಮು, ನಿನ್ನ ಪ್ರಾಮಾಣಿಕತೆ ನನಗೆ ಮೊದಲಿನಿಂದಲೇ ಗೊತ್ತಿತ್ತು. ಆದರೆ ಮಾತು ಉಳಿಸಿಕೊಳ್ಳುವುದು ದೊಡ್ಡ ಗುಣ. ನೀನು ಆ ಗುಣವನ್ನು ಉಳಿಸಿಕೊಂಡಿದ್ದೀಯಾ? ಕಷ್ಟ ಬಂದಾಗಲೂ ನೀನು ಓಡಿ ಹೋಗಲಿಲ್ಲ, ದುಡಿದು ಸಾಲ ತೀರಿಸಿದ್ದೀಯಾ? ಹಣ ಸಂಪಾದಿಸುವುದು ದೊಡ್ಡ ವಿಷಯವಲ್ಲ ರಾಮು. ಅದಕ್ಕಾಗಿ ನಾನು ನಿನ್ನನ್ನು ಗೌರವಿಸುತ್ತೇನೆ. ನಿಮ್ಮ ಕುಟುಂಬ ಯಾವಾಗಲೂ ಸುಖವಾಗಿರಲಿ. ಗೀತಾಳ ಧೈರ್ಯ, ಚಿನುವಿನ ಒಳ್ಳೆಯ ಮನಸ್ಸು ಮತ್ತು ನಿನ್ನ ಪರಿಶ್ರಮ ನಿಮ್ಮ ಮನೆಗೆ ಇನ್ನಷ್ಟು ಸಂತೋಷವನ್ನು ತರಲಿ. ಈ ಹಳ್ಳಿಯವರಿಗೆ ನಿಮ್ಮ ಕುಟುಂಬ ಮಾದರಿಯಾಗಬೇಕು. ಕಷ್ಟದ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳದೆ ಹೋರಾಡಿದರೆ ಯಶಸ್ಸು ಖಂಡಿತ ಸಿಗುತ್ತದೆ ಎಂಬುದಕ್ಕೆ ನೀವೇ ಉದಾಹರಣೆ. ಕಷ್ಟ ಬಂದಾಗಲೂ ಪ್ರಾಮಾಣಿಕತೆಯನ್ನು ಬಿಟ್ಟಿಲ್ಲ ಎಂಬ ಸಂತೋಷ ನನಗಿದೆ. ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಇರಲಿ ಶೆಟ್ಟಿಯವರೇ. ಇನ್ನು ಮುಂದೆ ಸಾಲ ತೆಗೆದುಕೊಳ್ಳುವ ಮೊದಲು 1000 ಬಾರಿ ಯೋಚಿಸುತ್ತೇನೆ. ಕಷ್ಟದ ದಿನಗಳಲ್ಲಿ ನೀವು ಕೊಟ್ಟ ಸಮಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಕಷ್ಟಗಳು ಶಾಶ್ವತವಲ್ಲ. ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಕುಟುಂಬದ ಒಗ್ಗಟ್ಟು ಇದ್ದರೆ ಯಾವ ಸಮಸ್ಯೆಯನ್ನು ಜಯಿಸಬಹುದು. ಚಿಂಟುಗಳೇ ಮತ್ತು ಪ್ರೀತಿಯ ಸ್ನೇಹಿತರೆ, ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.